ತಮ್ಮದೇ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಈಗ ಉಗ್ರಪ್ಪ. ವಾಲ್ಮೀಕಿ ಹಗರಣದ ಬಗ್ಗೆ ಪ್ರಸ್ತಾಪಿಸಿ ಮಾಜಿ ಸಂಸದ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ನೋಡಿ ವಾಲ್ಮೀಕಿ ಹಗರಣದಲ್ಲಿ ಏನಾಗಿತ್ತು, ಯಾರ ಹೆಸರು ಕೇಳಿ ಬಂದಿತ್ತು ಅನ್ನೋದು ಗೊತ್ತಿದೆ. ಹೀಗಾಗಿ ಇದೇ ವಿಚಾರವಾಗಿ ಇಟ್ಟುಕೊಂಡು ಮಾಜಿ ಸಂಸದ ಮಾತನಾಡ್ತಾ ಇದ್ದಾರೆ. ಅದು ತಮ್ಮದೇ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇರುವಂಥದ್ದು, ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ವಾಲ್ಮೀಕಿ ಹಗರಣವನ್ನು ಪ್ರಸ್ತಾಪಿಸಿ ಮಾತನಾಡ್ತಾ ಇದ್ದಾರೆ. ವಾಲ್ಮೀಕಿ ಮುಖಂಡರ ಒಂದು ಜಂಟಿ ಸುದ್ದಿಗೋಷ್ಠಿ ನಡೆದಿತ್ತು. ಅದರಲ್ಲಿ ಮಾಜಿ ಸಂಸದ ಮಾತನಾಡ್ತಾ ಇದ್ದಾರೆ. ವಿ.ಎಸ್. ಉಗ್ರಪ್ಪ ಅವರು ಸಂಖ್ಯೆಗೆ ಮಾತ್ರ ಸಮಾಜದವರು ಸಚಿವರಾದರೆ ಸಾಲೋದಿಲ್ಲ, ಸಮಾಜಕ್ಕೆ ಉಪಯೋಗ ಆಗುವ ಸಚಿವರು ಬೇಕು ನಮಗೆ ಅಂತ ಮಾತನಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಉಗ್ರಪ್ಪ ಅವರು, ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರನ್ನು ತೆಗೆದುಕೊಳ್ಳದೇನೆ, ಉಲ್ಲೇಖ ಮಾಡದೇನೆ ಇಂಡೈರೆಕ್ಟ್ ಆಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ ಹಗರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದಾರೆ. ತಮ್ಮದೇ ಸರ್ಕಾರದ ವಿರುದ್ಧ ಉಗ್ರಪ್ಪ ಈಗ ಗುಡುಕ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಬರೀ ಸಮುದಾಯಕ್ಕೆ ಸೀಮಿತವಾಗಿರುವಂತಹ ಅಥವಾ ನಮ್ಮ ಸಮುದಾಯದಲ್ಲಿ ಜಾಸ್ತಿ ಜನ ರಾಜಕೀಯ ನಾಯಕರಿದ್ದಾರೆ, ಸಚಿವರಿದ್ದಾರೆ, ಶಾಸಕರಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ಮಾತ್ರ ಆಗಬಾರ್ದು. ಈ ನಾಯಕರು ಸಮಾಜಕ್ಕೆ, ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಅಂಥವರಾಗಬೇಕು, ಜನನಾಯಕರಾಗಬೇಕು, ರಾಜಕೀಯದಲ್ಲಿ ಇರಬೇಕು ಅಂತ ಹೇಳಿ ಉಗ್ರಪ್ಪ, ವಿ.ಎಸ್. ಉಗ್ರಪ್ಪ ಈಗ ಮಾಜಿ ಸಂಸದ ಮಾತನಾಡ್ತಾ ಇದ್ದಾರೆ. ಬರೀ ಸಂಖ್ಯೆಗೆ ಮಾತ್ರ, ನಾವು ಜಾಸ್ತಿ ಜನ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಮಾತ್ರ ಸಮಾಜದವರು ಸಚಿವರಾದರೆ ಸಾಲೋದಿಲ್ಲ ಸ್ವಾಮಿ. ಸಮಾಜಕ್ಕೆ ಉಪಯೋಗ ಆಗುವಂತಹ, ಜನರ ಬಗ್ಗೆ ಕಾಳಜಿ ಇರುವಂತಹ, ಜನರಿಗೆ ಉಪಯೋಗ ಆಗುವಂತಹ ಕೆಲಸವನ್ನು ಮಾಡುವಂತಹ ನಾಯಕ ಬೇಕು. ಬರೀ ಹಗರಣವನ್ನು ತುಂಬಿಕೊಂಡು ಹಗರಣ ಮಾಡುವಂತಹ ನಾಯಕರು ನಮಗೆ ಬೇಡ, ಸಮುದಾಯದವರು ನಮಗೆ ಬೇಡ. ಅವರು ನಮ್ಮವರಾದ್ರೇನು, ಬೇರೆಯವರಾದ್ರೇನು, ಬರೀ ಸಂಖ್ಯೆಗೆ ಮಾತ್ರ, ಸಂಖ್ಯೆಯ ಬಲವನ್ನು ತೋರಿಸೋಕೆ ಆಗುವಂಥದ್ದು ಬೇಡ. ಸಮಾಜಕ್ಕೆ ಉಪಯೋಗ ಆಗಬೇಕು. ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ವಾಲ್ಮೀಕಿ ಹಗರಣ, ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದರೆ ಹೆಸರು ಹೇಳುತ್ತಾ ಇಲ್ಲ. ಗೊತ್ತಿರುವಂತಹ ವಿಚಾರ ಏನು ಅಂತಂದರೆ, ವಾಲ್ಮೀಕಿ ಹಗರಣದಲ್ಲಿ ಹೆಸರು ಕೇಳಿ ಬಂದಿರುವಂಥದ್ದು, ಆರೋಪವನ್ನು ಎದುರಿಸ್ತಾ ಇರುವಂಥದ್ದು ಬಿ. ನಾಗೇಂದ್ರ, ಮಾಜಿ ಕ್ರೀಡಾ ಸಚಿವ ಬಿ. ನಾಗೇಂದ್ರ ಈ ಒಂದು ಪ್ರಕರಣದಲ್ಲಿ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಹೊರಗಿದ್ದಾರೆ. ಕಳೆದ ಬಾರಿ ಯಾವಾಗ ಇದೇ ವಾಲ್ಮೀಕಿ ಜಯಂತಿಯ ದಿನದಂದಿನ ಅವರು ಬಿಡುಗಡೆಯಾಗಿ ಬಂದು ಒಂದು ಕಾರ್ಯಕ್ರಮದಲ್ಲಿ ಬಿ. ನಾಗೇಂದ್ರ ಅಳ್ತಾ ಮಾತನಾಡ್ತಾ ಇದ್ರು, ಕಣ್ಣೀರು ಹಾಕಿ ಮಾತನಾಡ್ತಾ ಇದ್ರು. ನನ್ನ ಮೇಲೆ ರಾಜಕೀಯವಾಗಿ ಷಡ್ಯಂತ್ರ ಮಾಡಲಾಗಿದೆ, ನನ್ನ ಮೇಲೆ ಮೋಸದ ಆರೋಪವನ್ನು ಮಾಡಲಾಗಿದೆ, ನಾನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ಆ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದಲ್ಲಿ ಬಿ. ನಾಗೇಂದ್ರ ಕಣ್ಣೀರು ಹಾಕಿ ಕೇಳಿಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಜನಸಾಮಾನ್ಯರನ್ನು ಉದ್ದೇಶಿಸಿ ಮಾತನಾಡಿದ್ರು ಇದೇ ವಾಲ್ಮೀಕಿ ಒಂದು ಕಾರ್ಯಕ್ರಮದಲ್ಲಿ. ಆಗ ಹೇಳಿದ್ರು ಅವರು, ನಾನು ಜೈಲು ಗೋಡೆಗಳ ಮೇಲೆ ಕೆಲವರ ಹೆಸರನ್ನು ಬರೆದಿದ್ದೀನಿ, ಅವರನ್ನು ಜೈಲಿಗೆ ಕಳಿಸೋವರೆಗೂ ಕೂಡ ನಾನು ಸುಮ್ಮನೆ ಕೂರಲ್ಲ ಅಂತ ಬಿ. ನಾಗೇಂದ್ರ ಈ ಮಾತುಗಳನ್ನು ಘಂಟಾಘೋಷವಾಗಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಹೇಳಿದರು. ಹೀಗಾಗಿ ಈ ಒಂದು ವಿಚಾರವಾಗಿ ತಮ್ಮದೇ ಸರ್ಕಾರದ ವಿರುದ್ಧ ವಿ.ಎಸ್. ಉಗ್ರಪ್ಪ ಮಾತನಾಡ್ತಾ ಇದ್ದಾರೆ. ಜನನಾಯಕರು ಅಥವಾ ಸಮಾಜದ ನಾಯಕರು ಸಚಿವರಾದರೆ ಬರೀ ಸಾಲದು, ಹೆಸರಿಗೆ ಮಾತ್ರ ಸಚಿವರಾದರೆ ಸಾಲದು. ಅವರು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು, ಜನರಿಗೆ ಇಷ್ಟ ಆಗೋ ರೀತಿ ನಡೆದುಕೋಬೇಕು, ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಾಗಿರಬೇಕು, ಜನರಿಗೆ ಇಷ್ಟವಾಗುವಂತಹ ಯೋಜನೆಗಳನ್ನು ತರಬೇಕು, ಆ ರೀತಿಯಾದಂತಹ ನಾಯಕ ಬೇಕು ಅಂತ ಹೇಳಿ ವಾಲ್ಮೀಕಿ ನಿಗಮದ ಹಗರಣವನ್ನು ಪ್ರಸ್ತಾಪ ಮಾಡಿದ್ದಾರೆ ಉಗ್ರಪ್ಪ, ಮಾತನಾಡ್ತಾ ಇದ್ದಾರೆ. ಆದರೆ ನಾಗೇಂದ್ರ ಅವರ ಹೆಸರನ್ನು ಬಳಸಿಲ್ಲ. ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಉಲ್ಲೇಖಿಸದೆ ಈ ಒಂದು ವಾಲ್ಮೀಕಿ ಹಗರಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇಡಿ ಇವರನ್ನ ವಶಕ್ಕೆ ಪಡೆದುಕೊಂಡಿತ್ತು, ವಿಚಾರಣೆ ಮಾಡಿತ್ತು, ಜೈಲಿಗೆ ಕೂಡ ಹೋಗಿ ಬಂದರು ನಾಗೇಂದ್ರ ಅವರು. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ಹಗರಣ ಒಂದಲ್ಲ ಎರಡಲ್ಲ, 187 ಕೋಟಿ ರೂಪಾಯಿ ಹಗರಣ ನಡೆದಿದೆ ಎನ್ನುವಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಆ ಆರೋಪದಿಂದಾನೇ ಬಿ. ನಾಗೇಂದ್ರ ಅವರು ಅಥವಾ ಮಂತ್ರಿಗಿರಿಯನ್ನು ಕಳೆದುಕೊಂಡು ಕಣ್ಣೀರು ಕೂಡ ಹಾಕಿದ್ರು. ಅದಾದ ನಂತರ ಜೈಲಿಗೆ ಹೋಗಿ ಜಾಮೀನು ಆಗಿ ಬಂದು ಹೊರಗಡೆ ಬಂದ ಮೇಲೆ ಕೂಡ ಆ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು, ಕಣ್ಣೀರು ಹಾಕಿದ್ರು. ಈಗ ಉಗ್ರಪ್ಪ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾತನಾಡ್ತಾ ಇದ್ದಾರೆ. ಅವರದೇ ಸರ್ಕಾರದ ವಿರುದ್ಧ, ಅವರದೇ ಒಂದು ಸರ್ಕಾರದ ನಾಯಕರ ವಿರುದ್ಧ. ಈ ರೀತಿ ಮಾಡೋದು ಸರಿಯಲ್ಲ. ಅವರು ಯಾರೇ ಆದರೂ ಸರಿ, ಬರೀ ಸಮಾಜದ ಜನರನ್ನು ಮೆಚ್ಚಿಸುವಂತಹ ರೀತಿಯಲ್ಲಿ ಕೆಲಸ ಮಾಡೋದಲ್ಲ. ಇಡೀ ಅವರ ಜನರಿಗೆ, ಯಾವ್ಯಾವ ವರ್ಗದ ಎಲ್ಲ ಜನರು ವೋಟ್ ಹಾಕಿದರು ಆ ಜನರಿಗೆ ಇಷ್ಟ ರೀತಿಯಾಗುವಂತೆ ನಡೆದುಕೊಳ್ಬೇಕು. ಎಲ್ಲ ಜನರಿಗೂ ಕೂಡ ಇವರು ಇಷ್ಟ ಆಗಬೇಕು, ಅಂಥವ್ರು ಬೇಕಾಗಿದೆ ನಮಗೆ. ಬರೀ ಸಮುದಾಯದಲ್ಲಿ, ಅವರ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಜನ ಸಂಖ್ಯೆಯಲ್ಲಿ ನಾವು ಸಚಿವರಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ರಾಜಕೀಯದಲ್ಲಿ ಇರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಉಗ್ರಪ್ಪ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಇಂಡೈರೆಕ್ಟ್ ಆಗಿ ನಾಗೇಂದ್ರಗೆ ಈ ಒಂದು ಮಾತನ್ನು ಹೇಳದಂತೆ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.